ಹೊಸ ವರ್ಷಕ್ಕೆ ಬಿಜೆಪಿ ರೆಬಲ್ಸ್ ಟೀಮ್ನಿಂದ ಪ್ಲಾನ್ ಆಫ್ ಆಕ್ಷನ್ ನಡೀತಾ ಇದೆ. ಎಸ್, ವಿಜಯೇಂದ್ರ ವರ್ಸಸ್ ಯತ್ನಾಳ್ ನಡುವೆ ಕೋಲ್ಡ್ ವಾರ್ ಶುರುವಾಗಿರುವಂತದ್ದು. ಹೊಸ ವರ್ಷಕ್ಕೆ ಬಿಜೆಪಿ ರೆಬಲ್ಸ್ ಟೀಮ್ನಿಂದ ಪ್ಲಾನ್ ಆಫ್ ಆಕ್ಷನ್ ನಡೀತಾ ಇದೆ. 2025ಕ್ಕೆ ವಿಜಯೇಂದ್ರ ವರ್ಸಸ್ ಯತ್ನಾಳ್ ಈಗಾಗಲೇ ಕೋಲ್ಡ್ ವಾರ್ ನಡೀತಾ ಇದೆ ರಾಜ್ಯ ಬಿಜೆಪಿಯಲ್ಲಿ. ಇನ್ನು ಕಮಲ ಕಲಿಗಳ ಬಡಿದಾಟಕ್ಕೆ ಬ್ರೇಕ್ ಹಾಕಲು ನಡ್ಡಾ ಕೂಡ ರಾಜ್ಯಕ್ಕೆ ಎಂಟ್ರಿಯನ್ನ ಕೊಡ್ತಾ ಇದ್ದಾರೆ. ಆದ್ರೂ ಕೂಡ ಯತ್ನಾಳ್ ಅಂಡ್ ಟೀಮ್ ಪ್ಲಾನ್ ಆಫ್ ಆಕ್ಷನ್ ಏನಿದೆ ಅದು ನಿಜಕ್ಕೂ ಕೂಡ ನಿಲ್ತಾ ಇಲ್ಲ. ಹಾಗಾದ್ರೆ ರೆಬಲ್ಸ್ ಟೀಮ್ನ ಪ್ಲಾನ್ ಆಫ್ ಆಕ್ಷನ್ ಏನು? ಕ್ವೆಶ್ಚನ್ ಮಾರ್ಕ್. ಹೊಸ ವರ್ಷಕ್ಕೆ ಅಂದ್ರೆ 2025 ಈಗಾಗಲೇ ವಿಜಯೇಂದ್ರ ಅವರ ಬಣ ಒಂದು ಕಡೆ ಇದೆ, ಇನ್ನ ಯತ್ನಾಳ್ ಅವರ ಬಣ ಒಂದು ಕಡೆ ಇದೆ. ಇವರಿಬ್ಬರ ಕೋಲಾಹಲ, ಇವರಿಬ್ಬರ ಒಂದು ಕಲಹ, ಇವರಿಬ್ಬರ ಆಂತರಿಕ ಮನಸ್ತಾಪ ಬಿಜೆಪಿಯಲ್ಲಿ ಒಂದು ಒಳಬೇಗುದಿಗೆ ಕಾರಣವಾಗಿರುವಂಥದ್ದು. ಇನ್ನ ವಿಜಯೇಂದ್ರ ಅವರಿಗೆ ಬೆಂಬಲವಾಗಿ ನಿಂತಿರುವಂಥದ್ದು ಹೊನ್ನಾಳಿಯ ಮಾಜಿ ಶಾಸಕ MP ರೇಣುಕಾಚಾರ್ಯ ಅವರು. ಇನ್ನ ಯತ್ನಾಳ್ ಅಂಡ್ ಟೀಮ್ಗೆ ಕುಮಾರ ಬಂಗಾರಪ್ಪ ಆಗಿರಬಹುದು, ಇನ್ನ ಇವರ ಒಂದು ಬಣ ಇನ್ನೊಂದು ಕಡೆ ಇರುವಂಥದ್ದು. ಒಟ್ಟಾರೆಯಾಗಿ ನೋಡೋದಾದ್ರೆ ಇಲ್ಲಿ ಬಿಜೆಪಿಲಿ ಏನೂ ಸರಿ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಹೇಗಿದ್ರೂ ಕೂಡ ಹೈಕಮಾಂಡ್ ಏನ್ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ? ಹೈಕಮಾಂಡ್ ಈಗಾಗಲೇ ಮೊದಲಿಗೆ ಅಂದ್ರೆ ಇಲ್ಲಿನ ನಾಯಕರು ಅಂದ್ರೆ ರಾಜ್ಯದ ಬಿಜೆಪಿಯ ನಾಯಕರು, ಶಾಸಕರು ಆಗ ದೆಹಲಿಯ ಒಂದು ಅಂಗಳಕ್ಕೆ ಕೂಡ ಹೋಗಿರುವಂಥದ್ದು. ಆದ್ರೆ ಅಲ್ಲಿಂದ ಇವಾಗ JP ನಡ್ಡಾ ಅವರು ಎಂಟ್ರಿ ಕೊಡ್ತಾ ಇದ್ದಾರೆ. JP ನಡ್ಡಾ ಅವರ ಎಂಟ್ರಿಯಿಂದ ಆದ್ರೂ ಬಿಜೆಪಿಯಲ್ಲಿ ಏನ್ ಮನಸ್ತಾಪ ಇದೆ, ಒಳಬೇಗುದಿ ಇದೆ, ಅದು ಸರಿ ಹೋಗುತ್ತಾ? ಇನ್ನ ಹೊಸ ವರ್ಷಕ್ಕೆ ಬಿಜೆಪಿಯಲ್ಲಿ ಸಂಘಟನಾತ್ಮಕ ಬದಲಾವಣೆಯನ್ನ ಕೂಡ ತರಲಾಗ್ತಾ ಇದೆ. ಈ ಸಂದರ್ಭದಲ್ಲಿ BY ವಿಜಯೇಂದ್ರ ಬಣದ ಶಕ್ತಿಯನ್ನ ಕುಗ್ಗಿಸುವಂತಹ ತಂತ್ರಗಾರಿಕೆ ರೆಬಲ್ಸ್ ಟೀಮ್ ಮಾಡ್ತಾ ಇದೆ. ಪದಾಧಿಕಾರಿಗಳ ಪಟ್ಟಿಯಲ್ಲೇ ತಮ್ಮ ಬೆಂಬಲಿಗರನ್ನ ಸೇರಿಸುವಂತಹ ಪ್ಲಾನ್ ನಡೀತಾ ಇದೆ. ಪಕ್ಷದ ಹಿಡಿತ ಒಬ್ಬರ ಕೈಯಲ್ಲಿ ಹೋಗದಂತೆ ತಡೆಯುವ ಲೆಕ್ಕವನ್ನ ಕೂಡ ಹಾಕ್ತಾ ಇದ್ದಾರೆ ರೆಬಲ್ಸ್ ಟೀಮ್ನ ನಾಯಕರು. ಎಸ್, ಯತ್ನಾಳ್ ಅವರ ಬೆಂಬಲಿಗರು ಯಾರಿದ್ದಾರೆ, ಯತ್ನಾಳ್ ವಿಚಾರವಾಗಿ ಯಾರು ಅವರಿಗೆ ಬೆಂಬಲವನ್ನ ನೀಡ್ತಾ ಇದ್ದಾರೆ, ಸಪೋರ್ಟ್ ಆಗಿ ನಿಂತಿದ್ದಾರೆ, ಪದಾಧಿಕಾರಿಗಳ ಪಟ್ಟಿಯಲ್ಲಿ ತಮ್ಮ ಬೆಂಬಲಿಗರನ್ನ ಸೇರಿಸುವಂತಹ ಒಂದು ಲೆಕ್ಕವನ್ನ ಹಾಕ್ತಾ ಇದ್ದಾರೆ. ಪಕ್ಷದ ಹಿಡಿತ ಒಬ್ಬರ ಕೈಯಲ್ಲಿ ಮಾತ್ರ ಇರಬಾರ್ದು ಎನ್ನುವ ಲೆಕ್ಕಾಚಾರವನ್ನ ರಾಜ್ಯ ಬಿಜೆಪಿಯಲ್ಲಿ ಹೊಸ ವರ್ಷಕ್ಕೆ ತಂತ್ರಗಾರಿಕೆಯನ್ನ ಮಾಡ್ತಾ ಇದ್ದಾರೆ. ಇನ್ನ ಇದರಿಂದ ಏನಾಗುತ್ತೆ? BY ವಿಜಯೇಂದ್ರ ಅವರ ಒಂದು ಶಕ್ತಿಯನ್ನ ಕುಗ್ಗಿಸುವಂತಹ ತಂತ್ರವನ್ನ ಇದೀಗ ಮಾಡ್ತಾ ಇರುವಂತದ್ದು ರೆಬಲ್ಸ್ ಟೀಮ್. ಯತ್ನಾಳ್ ಅವರ ಟೀಮ್ ಏನಿದೆ, ಪ್ಲಾನ್ ಆಫ್ ಆಕ್ಷನ್ ನಿಜಕ್ಕೂ ಕೂಡ ಪದಾಧಿಕಾರಿಗಳ ಪಟ್ಟಿಯಲ್ಲಿ ತಮ್ಮ ಬೆಂಬಲಿಗರನ್ನ ಸೇರಿಸಬೇಕು, ಪಕ್ಷದ ಹಿಡಿತ ಒಬ್ಬರ ಕೈಯಲ್ಲಿ ಹೋಗದಂತೆ ತಡಿಬೇಕು, ಹಾಗೆ ಹೊಸ ವರ್ಷಕ್ಕೆ ಬಿಜೆಪಿಯಲ್ಲಿ ಒಂದು ಸಂಘಟನಾತ್ಮಕ ಬದಲಾವಣೆಯನ್ನ ತರಬೇಕು, ಹಾಗೆ ಅತಿ ಮುಖ್ಯವಾಗಿ BY ವಿಜಯೇಂದ್ರ ಬಣದ ಶಕ್ತಿಯನ್ನ ಕುಗ್ಗಿಸಲೇಬೇಕು. ಒಟ್ಟಾರೆಯಾಗಿ ಇವೆಲ್ಲವೂ ಕೂಡ ಅಜೆಂಡಾ ಇರುವಂತದ್ದು ಯತ್ನಾಳ್ ಅಂಡ್ ಟೀಮ್. ಹಿರಿಯ ಅಸಮಾಧಾನಿತ ಬಿಜೆಪಿ ನಾಯಕರ ಸಂಪರ್ಕಕ್ಕೆ ಈಗಾಗಲೇ ತಯಾರಿಯನ್ನ ಮಾಡ್ಕೊಳ್ತಾ ಇರುವಂತದ್ದು. ಆ ಮೂಲಕ ವಕ್ಫ್ ಹೋರಾಟ ಯಶಸ್ಸು ಮಾಡಿ ಕ್ರೆಡಿಟ್ಗೆ ಕೂಡ ಪ್ಲಾನ್ ಅನ್ನ ನಡೆಸಲಾಗ್ತಾ ಇದೆ. ಸರ್ಕಾರದ ವಿರುದ್ಧ ಜನಾಭಿಪ್ರಾಯ ರೂಪಿಸಿದ್ದೇವೆ ಅಂತ ಸಾಬೀತು ಕೂಡ ಮಾಡಲು ಹೊರಟಿದ್ದಾರೆ. ವಿಜಯೇಂದ್ರ ಬಣದ ಶಕ್ತಿ ಕಡಿಮೆಯಾಗಿದೆ ಅಂತ ಬಿಂಬಿಸಲು ರೆಬಲ್ಸ್ ಟೀಮ್ ಯತ್ನವನ್ನ ಮಾಡ್ತಾ ಇದೆ. ಇನ್ನ ಹಿರಿಯ ಅಸಮಾಧಾನಿತ ಬಿಜೆಪಿ ನಾಯಕರು ಸಂಘರ್ಷಕ್ಕೆ ಏನೆಲ್ಲ ಒಂದು ತಯಾರಿಯನ್ನ ಮಾಡ್ಕೋಬೇಕು. BS ಯಡಿಯೂರಪ್ಪ ಆಗಿರಬಹುದು, BY ವಿಜಯೇಂದ್ರ ಆಗಿರಬಹುದು, ಇವರಿಬ್ಬರ ವಿರುದ್ಧ ಅಂದ್ರೆ ಫ್ಯಾಮಿಲಿ ಪಾಲಿಟಿಕ್ಸ್ ವಿರುದ್ಧ ರೆಬಲ್ ಆದವರನ್ನ ಒಗ್ಗೂಡಿಸಲು ತಂತ್ರವನ್ನ ಕೂಡ ಮಾಡಲಾಗ್ತಾ ಇದೆ. ಆದ್ರೆ ಸರ್ಕಾರದ ವಿರುದ್ಧ ಜನಾಭಿಪ್ರಾಯವನ್ನ ಸಂಗ್ರಹ ಮಾಡಿ BY ವಿಜಯೇಂದ್ರ ಅವರ ಒಂದು ಬಣ ಏನಿದೆ ಆ ಒಂದು ಬಣದ ಶಕ್ತಿಯನ್ನ ಕುಗ್ಗಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. 2025ಕ್ಕೆ ರೆಬಲ್ಸ್ ಟೀಮ್ನ ಒಂದು ಅಜೆಂಡಾ ಏನಿದೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇರುವಂತದ್ದು. ಹೊಸ ವರ್ಷ ಬರ್ತಾ ಇದೆ, 2024 ಮುಗಿತಾ ಇದೆ. 2025ರಲ್ಲಾದ್ರೂ ಯತ್ನಾಳ್ ಅವರು
ಬಿಜೆಪಿಯ ರಾಜ್ಯಾಧ್ಯಕ್ಷ ಸ್ಥಾನವನ್ನ ಬಯಸ್ತಾ ಇದ್ದಾರಾ ಎನ್ನುವ ಪ್ರಶ್ನೆ ಕೂಡ ಇಲ್ಲಿ ಉದ್ಭವ ಆಗ್ತಾ ಇರುವಂತದ್ದು. ಈಗಾಗಲೇ ಹಿರಿಯ ಅಸಮಾಧಾನಿತ ಬಿಜೆಪಿ ನಾಯಕರ ಸಂಪರ್ಕಕ್ಕೆ ತಯಾರಿಯನ್ನ ಕೂಡ ನಡೆಸ್ತಾ ಇದ್ದಾರೆ ರೆಬೆಲ್ ನಾಯಕ ಯತ್ನಾಳ್ ಅವರು. ಬಿಎಸ್ ಯಡಿಯೂರಪ್ಪ ಹಾಗೆ ಬಿವೈ ವಿಜಯೇಂದ್ರ ಫ್ಯಾಮಿಲಿ ಪಾಲಿಟಿಕ್ಸ್ ಏನಿದೆ, ಫ್ಯಾಮಿಲಿ ಪಾಲಿಟಿಕ್ಸ್ ವಿರುದ್ಧ ರೆಬೆಲ್ ಆದವರನ್ನ ಒಗ್ಗೂಡಿಸಲು ತಂತ್ರವನ್ನ ಕೂಡ ಮಾಡಲಾಗ್ತಾ ಇದೆ. ಈ ಕುರಿತಂತೆ ಇನ್ನಷ್ಟು ಅಪ್ಡೇಟ್ಸ್ ಅನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವಿವೇಕ್ ಡೆಸ್ಕ್ ಲೈವ್ ನಿಂದ. ಈಗಾಗಲೇ ಏನು ರಾಜ್ಯ ಬಿಜೆಪಿಯಲ್ಲಿ ಯಾವೆಲ್ಲ ಒಂದು ಒಡಕುಗಳು ಆಗಿದೆ ಅನ್ನೋದನ್ನ ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ. ಆದ್ರೆ ಹಿರಿಯ ಅಸಮಾಧಾನಿತ ಬಿಜೆಪಿ ನಾಯಕರ ಸಂಪರ್ಕಕ್ಕೆ ಯತ್ನಾಳ್ ಟೀಮ್ ಏನಿದೆ ಅವರು ಒಂದು ಸಂಪರ್ಕವನ್ನ ಮಾಡೋಕೆ ತಯಾರಿಯನ್ನ ಮಾಡ್ಕೊಳ್ತಾ ಇರುವಂತದ್ದು. ಈ ಬಗ್ಗೆ ಹೇಳೋದಾದ್ರೆ ವಿವೇಕ್. ಎಸ್ ಕಾವ್ಯ, ಈಗಾಗಲೇ ಯತ್ನಾಳ್ ಹಾಗೂ ವಿಜೇಂದ್ರ ನಡುವೆ ಬಣ ಬಡಿದಾಟ 1 ವರ್ಷದಿಂದ ಕೂಡ ದೊಡ್ಡ ಮಟ್ಟದಲ್ಲಿ ನಡೀತಾನೆ ಇದೆ ಅಂತ ಹೇಳ್ಬೋದು. ಈಗಾಗಲೇ ಮೊನ್ನೆ ಅಷ್ಟೇ ಹೈಕಮಾಂಡ್ ನಾಯಕರಿಗೆ ಭೇಟಿ ಮಾಡಿ ಬಂದಿರುವಂಥ ವಿಜೇಂದ್ರ ಹೈಕಮಾಂಡ್ನಲ್ಲಿ ಕೂಡ ಚರ್ಚೆಯನ್ನು ಸಾಕಷ್ಟು ವಿಚಾರಗಳ ಚರ್ಚೆ ಕೂಡ ನಡೆದಿದೆ. ಅಲ್ಲಿ ಯತ್ನಾಳ್ ಬಣ ಅವರಾಗಿರ್ಬೋದು ಮತ್ತು ವಿಜೇಂದ್ರ ಬಣ ಅವರಾಗಿರ್ಬೋದು ಒಂದಾಕಿ ಸಂಘಟನೆ ಮಾಡ್ತಿಲ್ಲ. ಈ ನಿಟ್ಟಿನಲ್ಲಿ ನೀವೇ ಒಂದು ಹೈಕಮಾಂಡ್ ಅವರೇ ಬಂದು ಭೇಟಿ ನೀಡಿ ಇಲ್ಲೆಲ್ಲವನ್ನು ಸರಿಪಡಿಸಬೇಕು ಅನ್ನೋ ಒಂದು ಅಂಶಗಳನ್ನು ನೇರವಾಗಿ ವಿಜೇಂದ್ರ ಅವರು ಹೈಕಮಾಂಡ್ ಬಳಿ ಹೋಗಿ ಇಟ್ಟಿದ್ರು. ಅದೇ ನಿಟ್ಟಿನಲ್ಲಿ 29ನೇ ತಾರೀಕು ಇದೇ ಡಿಸೆಂಬರ್ 29ನೇ ತಾರೀಕು JP ನಡ್ಡಾ ಅವರು ರಾಜ್ಯಕ್ಕೆ ಭೇಟಿ ನೀಡುತ್ತಿದ್ದಾರೆ. ಇಲ್ಲಿ ಸಾಕಷ್ಟು ಪದಾಧಿಕಾರಿಗಳಾಗಿರ್ಬೋದು ಮತ್ತು ಜಿಲ್ಲಾ ಉಸ್ತುವಾರಿಗಳಾಗಿರ್ಬೋದು ಮತ್ತು ಜಿಲ್ಲಾ ಅಧ್ಯಕ್ಷರು ಯಾರ್ಯಾರಿದ್ದಾರೆ ಇವರೆಲ್ಲರನ್ನು ಬದಲಾವಣೆ ಮಾಡುವ ಸಾಧ್ಯತೆ ಇದೆ. ಮತ್ತು ಈ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಈಗಾಗಲೇ ಏನು ವಿಜೇಂದ್ರ ಬಣದಲ್ಲಿ ಗುರುತಿಸ್ಕೊಂಡವರೇ ಹಲವು ಅಂದರೆ 31 ಜಿಲ್ಲೆಗಳೇನಿದೆ ಅಲ್ಲೆಲ್ಲ ಅಧ್ಯಕ್ಷರಾಗಿ ಗುರುತಿಸ್ಕೊಳ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಈ ಬಾರಿ ಏನಾದರೂ ಹೊಸದಾಗಿ ಏನಾದರೂ ಆಯ್ಕೆ ಆದರೆ ಜಿಲ್ಲಾ ಅಧ್ಯಕ್ಷರುಗಳಾಗಿರ್ಬೋದು ಮತ್ತು ಪದಾಧಿಕಾರಿಗಳಾಗಿರ್ಬೋದು ಇವ್ರನ್ನೆಲ್ಲ ಕೂಡ ಒಂದು ರೀತಿಯಾಗಿ ಯತ್ನಾಳ್ ಬಣದಲ್ಲಿ ಗುರುತಿಸ್ಕೊಂಡವರು ಅಂದರೆ ಯತ್ನಾಳ್ಗೆ ಫೇವರ್ ಇರುವಂಥ ನಾಯಕರಿಗೆ ಅಲ್ಲಿ ಒಂದು ರೀತಿಯಾಗಿ ಅವರಿಗೆ ಅಧ್ಯಕ್ಷರು ಮಾಡುವಂಥ ಕೆಲಸಕ್ಕೂ ಕೂಡ ಈ ಯತ್ನಾಳ್ ಟೀಮ್ ಮುಂದಾಗಿದೆ. ಮತ್ತು ಇನ್ನೊಂದು ಕಡೆ ಈಗಾಗಲೇ ವಕ್ಫ್ ವಿರುದ್ಧ ಅವರು ಯತ್ನಾಳ್ ಟೀಮ್ ಕೂಡ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿದರು. ಮತ್ತು ಸರ್ಕಾರದ ವಿರುದ್ಧ ಜನಾಭಿಪ್ರಾಯವನ್ನು ಕಮ್ಮಿಗೊಳಿಸಿದ್ದೀವಿ. ಆ ನಿಟ್ಟಿನಲ್ಲಿ ನಾವು ಹೇಳುವಂಥ ಅಧಿಕಾರಿ ಅಂದರೆ ಪದಾಧಿಕಾರಿಗಳು ಯಾರಿದ್ದಾರೆ ಅವರನ್ನೇ ಅಧ್ಯಕ್ಷರಾಗಿ ನೇಮಕ ಮಾಡಬೇಕು ಅನ್ನೋ ಒಂದು ಡಿಮ್ಯಾಂಡ್ ಕೂಡ ಈಗಾಗಿ ಯತ್ನಾಳ್ ಟೀಮ್ ಅವರು ಕೂಡ ಇಟ್ಟಿದ್ದಾರೆ. ಮತ್ತು ಇನ್ನೊಂದು ಕಡೆ ಈಗ ವಿಜೇಂದ್ರ ಬಣದಲ್ಲಿ ಗುರುತಿಸ್ಕೊಂಡಂಥವ್ರು ಅವರು ಕೂಡ ಅಷ್ಟೇ ನಾವು 1 ವರ್ಷದಿಂದ ಸಕ್ರಿಯವಾಗಿ ಕೆಲಸ ಮಾಡಿದ್ದೀವಿ, ಹಾಗಾಗಿ ನಮ್ಮನ್ನೇ ಈ ಭಾಗಗಳಲ್ಲಿ ಉಳಿಸ್ಕೋಬೇಕು ಅನ್ನೋದು ಕೂಡ ಅವ್ರದ್ದು ಒಂದು ಡಿಮ್ಯಾಂಡ್ ಆಗಿದೆ. ಒಟ್ಟಾರೆಯಾಗಿ ನೋಡ್ತಾ ಹೋದರೆ ಈ ಇಬ್ಬರು ಬಣ ಬಡಿದಾಟ ಎಲ್ಲೋ ಒಂದು ಕಡೆ ನಿಂತಿಲ್ವಾ ಅಂತ ಕೂಡ ಕಂಡು ಬರ್ತಿದೆ. ಮತ್ತು ಇನ್ನೊಂದು ಹೊಸದಾಗಿ ಬಿಜೆಪಿಯಲ್ಲಿ ಕಂಡು ಬರುವಂಥದ್ದು ಏನಂದರೆ ಸೀನಿಯರ್ ಲೀಡರ್ಸ್, ಈಗಾಗಲೇ ಏನು ಸೀನಿಯರ್ ಲೀಡರ್ಸ್ ಸಾಕಷ್ಟು ವರ್ಷಗಳಿಂದ 30-40 ವರ್ಷಗಳಿಂದ ಪಕ್ಷದಲ್ಲಿ ದುಡಿದಂಥವ್ರಾಗಿರ್ಬೋದು ಮತ್ತು ಬೇರೆ ಬೇರೆ ಲೀಡರ್ಸ್ಗಳಾಗಿರ್ಬೋದು ಅವರು ಕೂಡ ಅಷ್ಟೇ ದಿನದಿಂದ ಒಂದು ರೀತಿಯಾಗಿ ವಿಜೇಂದ್ರ ವಿರುದ್ಧ ಆಕ್ರೋಶವನ್ನು ಹೊರ ಹಾಕ್ತಿದ್ದಾರೆ. ಎಲ್ಲೋ ಒಂದು ಕಡೆ ಒಳಗಡೆನೆ ಬಿಜೆಪಿಯಲ್ಲಿ ದೊಡ್ಡ ಮಟ್ಟದ ಭಿನ್ನಾಭಿಪ್ರಾಯಗಳು ಕಂಡು ಬರ್ತಾನೆ ಇದೆ. ಮತ್ತು ಈಗಾಗಲೇ ಏನು ವಿಜೇಂದ್ರ ಅವರ ವಿರುದ್ಧ ಯತ್ನಾಳ್ ಆಗಿರ್ಬೋದು, ಕುಮಾರ್ ಬಂಗಾರಪ್ಪ ಅವರಾಗಿರ್ಬೋದು, ರಮೇಶ್ ಜಾರಕಿಹೊಳಿ, ಪ್ರತಾಪ್ ಸಿಂಹ ಈ ನಾಯಕರು ಮಾತ್ರ ಮೇಲೆ ಫ್ರೇಮಲ್ಲಿ ಕಾಣಿಸ್ಕೊಳ್ತಾ ಇದ್ರು. ಈಗಾಗಲೇ ಸಾಕಷ್ಟು ಜನ ಎಲ್ಲೋ ಒಂದು ಕಡೆ ಈಗಾಗಲೇ ಹೊಸದಾಗಿ ಸೃಷ್ಟಿಯಾಗ್ತಿರೋದೇನೆಂದರೆ BY ವಿಜೇಂದ್ರ ಹಾಗೂ ಅಶೋಕ್ನ ನಡುವೆ ಭಿನ್ನಾಭಿಪ್ರಾಯ ಸೃಷ್ಟಿಯಾಗಿದೆ ಅಂತ ಕೂಡ ಕಂಡು ಬರ್ತಾ ಇದೆ. ಮೊನ್ನೆಯಿಂದ ಇದು ಕೂಡ ದೊಡ್ಡ ಮಟ್ಟದಲ್ಲಿ ಬಿಜೆಪಿಯಲ್ಲಿ ಚರ್ಚೆ ಆಗ್ತಿದೆ. ಆ ನಿಟ್ಟಿನಲ್ಲಿ ಈಗಾಗಲೇ ಹೈಕಮಾಂಡ್ ಅಶೋಕ್ ಅವರ ಜೊತೆ ಕೂಡ ಈಗಾಗಲೇ ಅಪೋಸಿಷನ್ ಲೀಡರ್ ಆಗಿರ್ತಾರೆ ಅಶೋಕ್ ಅವರು, ಅವ್ರ ಜೊತೆ ಕೂಡ ಸಾಕಷ್ಟು ವಿಷಯಗಳನ್ನು ಕೂಡ ಚರ್ಚೆ ಮಾಡಿತ್ತು ಹೈಕಮಾಂಡ್. ಆ ನಿಟ್ಟಿನಲ್ಲಿ 29ನೇ ತಾರೀಕು ಇಲ್ಲಿ ನಡ್ಡಾ ಅವರು ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಇಲ್ಲೂ ಸಾಕಷ್ಟು ವಿಷಯಗಳು ಕೂಡ ಚರ್ಚೆ ಆಗುತ್ತೆ. ಮತ್ತು ಈ ಸಂದರ್ಭದಲ್ಲಿ ರಾಜ್ಯ ಅಧ್ಯಕ್ಷ ಬದಲಾವಣೆ ಸ್ಥಾನ ಕೂಡ ಪ್ರಸ್ತಾಪ ಆಗುವ ಸಾಧ್ಯತೆಗಳೇ ಇದೆ ಅಂತ ಕೇಳಿ ಬರ್ತಾ ಇದೆ ಕಾವ್ಯ. ಎಸ್, ಥ್ಯಾಂಕ್ ಯು ವಿವೇಕ್. ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು.